ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಟಿ 2025ಗೆ ಬೇಕಾಗಿರುವಂತಹ ಸೈನ್ಸ್ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂತಹ NCERT ಬೇಸ್ ಆಗಿರೋ ಸೈನ್ಸ್ MCQsನ ತೊಗೊಂಡ್ಬಂದಿದ್ದೀವಿ. ಸೊ ಈ ಎಲ್ಲ ಕ್ವಶನ್ಸ್ನ ನೀವು ಸಾಲ್ವ್ ಮಾಡೋದ್ರ ಜೊತೆಗೆ ನಿಮ್ಮ ಕಾನ್ಫಿಡೆನ್ಸ್ನ ನೀವು ಇನ್ನಷ್ಟು ಬೂಸ್ಟ್ ಮಾಡ್ಕೋಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಫಸ್ಟ್ ಕ್ವಶನ್ ಬಂದು ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಸ್ಗಳು, ಕೊಬ್ಬುಗಳು ಆ್ಯಂಡ್ ಜೀವಸತ್ವಗಳು ಮತ್ತು ಖನಿಜಗಳು ಆಹಾರದ ಅಂಶಗಳಾಗಿವೆ. ಆಹಾರದ ಈ ಘಟಕವನ್ನು ಏನಂತೂ ಕರೆಯುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನಲ್ಲಿ ನೋಡ್ಬೋದು, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆಹಾರ ಪದ್ಧತಿನ ಅಥವಾ ಪೋಷಕಾಂಶಗಳಂತ ಕರಿತೀವ, ಕೊಬ್ಬುಗಳಂತ ಕರಿತೀವ, ಅಥವಾ ತರಕಾರಿಗಳಂತ ಕರಿತೀವ. ಸೊ ಇಲ್ಲಿ ಕರೆಕ್ಟಾಗಿ ನೋಡಿ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಕೊಬ್ಬು, ಜೀವಸತ್ವ ಇದೆಲ್ಲ ಬಂದಿದೆ ಅಂತಂದರೆ ಇದು ಕಂಪ್ಲೀಟ್ ಆಗಿರುವಂಥ ಒಂದು ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶ. ಸೊ ಆನ್ಸರ್ ಈಸ್ ಬಿ, ಪೋಷಕಾಂಶಗಳು ಅಂತ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ಜೀವಿ ಆಹಾರವನ್ನು ತೆಗೆದುಕೊಳ್ಳೋದು ಮತ್ತು ದೇಹವು ಅದನ್ನು ಬಳಸಿಕೊಳ್ಳುವ ವಿಧಾನವನ್ನು ನಾವು ಏನಂತ ಕರಿತೀವಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಪ್ಷನ್ ಬಂದು ಜೀರ್ಣಕ್ರಿಯೆ ಅಂತ ಕರಿತೀವ, ಸಮೀಕರಣಗಳು, ಪೋಷಣೆ ಮತ್ತು ಮೇಲ್ಮೈ ಎಲ್ಲವೂ ಅಂತ ಹೇಳ್ತೀವ. ಸೊ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ ಜೀವಿ ಆಹಾರವನ್ನು ತೆಗೆದುಕೊಳ್ಳುತ್ತೆ ಮತ್ತು ದೇಹ ಅದನ್ನು ಬಳಸಿಕೊಳ್ಳುವಂಥ ವಿಧಾನವನ್ನು ನಾವು ಪೋಷಣೆ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಜೀವಿಗಳು ಸರಳ ಪದಾರ್ಥಗಳಿಂದ ಆಹಾರವನ್ನು ತಯಾರಿಸುವ ಪೋಷಣೆಯ ವಿಧಾನವನ್ನು ಯಾವ ಪೋಷಣೆ ಅಂತ ಹೇಳ್ತೀವಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಜೀವಿಗಳು ಸರಳ ಪದಾರ್ಥಗಳಿಂದ ಕೇಳಿದ್ದಾರೆ ಅಂದರೆ ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಬಳಸಿ ತಮ್ಮ ಆಹಾರವನ್ನು ತಯಾರಿಸುವಂಥ ಒಂದು ವಿಧಾನವನ್ನು ನಾವು ಯಾವ ಪೋಷಣೆ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಂದು ಪ್ಲ್ಯಾಂಟ್ಸ್ ಅಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಕ್ರಿಯೆಗೆ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಒಂದು ವೇಳೆ ನಿಮಗೆ ಯಾವ ಒಂದು ಪ್ರೊಸೆಸ್ನಿಂದ ಆಹಾರವನ್ನು ತಯಾರಿಸ್ಕೊಳ್ತವೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತು, ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಅಂತ ನೀವು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ಪ್ರಾಣಿಗಳು ಮತ್ತು ಇತರ ಹೆಚ್ಚಿನ ಜೀವಿಗಳು ಸಸ್ಯಗಳ ತಯಾರಿಸಿದ ಆಹಾರವನ್ನು ಸೇವಿಸ್ತವೆ, ಅವುಗಳನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೊ ಅಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸಿದ್ರೆ ಅದನ್ನು ನಾವು ಆಟೋಟ್ರೋಪ್ ಅಂತ ಕರೆದ್ವಿ. ಸೊ ಇಲ್ಲಿ ಪ್ರಾಣಿಗಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ, ಸೊ ಅಂದರೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವುಗಳನ್ನು ನಾವು ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ಹೆಟ್ರೋಟ್ರೋಪ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ಬಂದು ಫಿಫ್ತ್ ಒನ್, ಸಸ್ಯಗಳ ಆಹಾರ ಕಾರ್ಖಾನೆಗಳು ಯಾವುವು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಶಾಖೆಗಳು, ಬೇರುಗಳು, ಕಾಂಡ, ಎಲೆಗಳು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ಸಸ್ಯದ ಆಹಾರ ತಯಾರಿಕೆ ಎಲ್ಲಾಗುತ್ತೆ ಅಂತ. ಎಲೆಗಳಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ, ಕ್ಲೋರೋಫಿಲ್ ಇರೋದ್ರಿಂದ ಎಲೆಗಳಲ್ಲಿ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಿ ಅಲ್ಲಿಂದನೇ ಆಹಾರ ತಯಾರಾಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ, ಎಲೆಗಳು ಅಂತ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಿಕ್ಸ್ತ್ ಒನ್, ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳು ಯಾವುದರಿಂದ ಹೀರಲ್ಪಡುತ್ತೆ ಮತ್ತು ಯಾವುದಕ್ಕೆ ಸಾಗಿಸುತ್ತೆ ಅಂತ. ಸೊ ನೀವು ನೋಡ್ಬೋದು, ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳು ಅಂದರೆ ಬೇರುಗಳಿಂದ ಹೀರಲ್ಪಡುತ್ತೆ ಮತ್ತು ಯಾವುದಕ್ಕೆ ಸಾಗಿಸಲ್ಪಡುತ್ತೆ ಅಂದರೆ ಎಲೆಗಳಿಗೆ ಸಾಗಿಸಲ್ಪಡುತ್ತೆ. ನೆಕ್ಸ್ಟ್ ಕ್ವಶನ್ ಸೆವೆಂತ್ ಒನ್, ಜೀವಿಗಳ ದೇಹಗಳು ಡ್ಯಾಶ್ ಎಂಬ ಒಂದು ಸಣ್ಣ ಘಟಕದಿಂದ ಮಾಡಲ್ಪಟ್ಟಿದೆ ಅಂತೆ. ಸೊ ಇದೆಲ್ಲರಿಗೂ ಗೊತ್ತಿರಬೇಕಾಗಿದ್ದಂಥ ಒಂದು ಆನ್ಸರು ಯಾವುದು ಅಂತ ನೀವೇ ಗೆಸ್ ಮಾಡಿ. ಜೀವಿಗಳ ದೇಹದ ಒಂದು ಸಣ್ಣ ಘಟಕನ ನಾವು ಏನಂತ ಕರಿತೀವಿ? ಸೊ ಆನ್ಸರ್ ಈಸ್ ಸಿ, ಕೋಶ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏಯ್ತ್ ಒನ್, ಎಲೆಗಳ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳ ಮೂಲಕ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳಲಾಗುತ್ತದೆ. ಈ ರಂಧ್ರಗಳು ರಕ್ಷಕ ಕೋಶಗಳಿಂದ ಸುತ್ತುವರಿದಿವೆ. ಅಂತಹ ಒಂದು ರಂಧ್ರಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಸೊ ಗೆಸ್ ಮಾಡಿ ಆನ್ಸರ್ನ. ಏಯ್ತ್ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದು ಲಾಸ್ಟ್ ಆಗುತ್ತೆ, ಡಿ, ಸ್ಟೊಮ್ಯಾಟಾ ಅಂತ. ಅಂದರೆ ಆ ಸಣ್ಣ ರಂಧ್ರಗಳಿಗೆ ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೈನ್ತ್ ಒನ್, ಕೋಶವು ತೆಳುವಾದ ಹೊರಗಡಿಯಿಂದ ಸುತ್ತುವರಿದೆ, ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೊ ಇದೆಲ್ಲನೂ ನಿಮ್ಗೆ ಗೊತ್ತು, ಕೋಶಗೋಡೆ ಅಂತೀವ, ಜೀವಕೋಶದ ಪೊರೆ ಅಂತೀವ, ಸೆಲ್ಯುಲೋಸ್ ಅಂತೀವ, ಅಂದರೆ ಚಿಟಿನ್ ಅಂತ ಕರಿತೀವ. ಸೊ ನೀವೇ ಗೆಸ್ ಮಾಡಿ. ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಇಲ್ಲಿ ಜೀವಕೋಶದ ಪೊರೆ ಅಂತ ಹೇಳ್ತೀವಿ. ಕೋಶ ಪೊರೆ ಎಲ್ಲರಿಗೂ ಗೊತ್ತಲ್ವಾ? ಸೊ ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ ಅದಕ್ಕೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 10th ಕ್ವಶನ್, ಹೆಚ್ಚಿನ ಜೀವಕೋಶಗಳು ವಿಭಿನ್ನವಾದ ಕೇಂದ್ರೀಯವಾದ ನೆಲೆಗೋಡೆಯಲ್ಲಿರುವ ಗೋಳಾಕಾರದ ರಚನೆಯನ್ನು ಹೊಂದಿವೆ, ಅವುಗಳನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಬಂದು ಇಲ್ಲಿ ನ್ಯೂಕ್ಲಿಯಸ್ ಆಗುತ್ತೆ. ಅಂದರೆ ಸೆಂಟ್ರಲ್ ಇರುವ, ಕೇಂದ್ರದಲ್ಲಿರುವ ಅಂತಹ ಒಂದು ನೆಲೆಗೊಂಡಿರುವ ಗೋಳಾಕಾರದ ರಚನೆಯನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ನ ಕಂಡುಹಿಡಿದವ್ರು ಯಾರು ಅಂತ ಕೇಳ್ತಾರೆ. ಒಂದೊಂದು ಸತಿ ನೆನ್ಪಿಟ್ಕೊಳ್ಳಿ, ರಾಬರ್ಟ್ ಬ್ರೌನ್ ಅನ್ನೋರು ನ್ಯೂಕ್ಲಿಯಸ್ನ ಕಂಡುಹಿಡಿದವರು. ಆದರೆ ಇಲ್ಲಿ ಈ ಜೀವಕೋಶವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್ ಅಂತ ಆಗುತ್ತೆ. ಸೊ ಇವೆರಡು ಕನ್ಫ್ಯೂಸ್ ಮಾಡುವಂಥ ಒಂದು ಕ್ವಶನು, ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಕ್ವಶನ್ ಬಂದು, ನ್ಯೂಕ್ಲಿಯಸ್ ಅನ್ನು ಜೆಲ್ಲಿ ತರಹದ ವಸ್ತುವಿನಿಂದ ಸುತ್ತುವರೆದಿದೆ, ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ನ್ಯೂಕ್ಲಿಯಸ್ ಸುತ್ತ ಇರುವಂತಹ ಜೆಲ್ ರೀತಿಯ ಸ್ಟ್ರಕ್ಚರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ ಸೈಟೋಪ್ಲಾಸ್ಮಾ ಅಂತ ಹೇಳ್ತೀವಿ. ಸೊ ಸಿ ಈಸ್ ದ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 12th ಒನ್ ಹೇಳಿಕೆ 1 ಹೇಳಿಕೆ 2 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನಾವು ಡಿಸೈಡ್ ಮಾಡಬೇಕು. ಸೊ ನೀರು ಮತ್ತು ಖನಿಜಗಳು ಬೇರು, ಕಾಂಡ, ಕೊಂಬೆಗಳ ಮತ್ತು ಎಲೆಗಳಾದ್ಯಂತ ಕೊಳವೆಗಳಂತೆ ಚಲಿಸುವ ನಾಳಗಳ ಮೂಲಕ ಎಲೆಗಳಿಗೆ ಸಾಗುತ್ತವೆ ಅಂತ ಹೇಳ್ತಿದ್ದಾರೆ. ಹೇಳಿಕೆ 1 ಹೌದಲ್ವಾ? ನೀರು ಮತ್ತು ಖನಿಜಗಳು ಬೇರಿನ ಮೂಲಕ, ಕಾಂಡದ ಮೂಲಕ ಎಲೆಗಳಿಗೆ ಸೇರಿಕೊಳ್ಳುತ್ತವೆ. ಅದನ್ನು ಆ ನಾಳಗಳ ಮೂಲಕ ಎಲೆಗಳಿಗೆ ಸೇರಿಕೊಳ್ಳುತ್ತವೆ ಅಂತ ನಮ್ಗೆ ಗೊತ್ತು. ಕರೆಕ್ಟ್ ಆಗಿದೆ. ಹೇಳಿಕೆ 1 ಕರೆಕ್ಟು. ಹೇಳಿಕೆ 2 ನೋಡಿ, ಪೋಷಕಾಂಶಗಳು ಎಲೆಯನ್ನು ತಲುಪಲು ಅವು ನಿರಂತರ ಮಾರ್ಗ ಅಥವಾ ಮಾರ್ಗವನ್ನು ರೂಪಿಸುತ್ತವೆ. ಅವುಗಳನ್ನು ನಾಳಗಳಂತ ಹೇಳ್ತೀವಿ ಅಂತಿದ್ದಾರೆ. ಹೌದು, ಆ ಎಲೆಗಳು ತಲುಪಬೇಕಾದ್ರೆ ಅಂದರೆ ಪೋಷಕಾಂಶಗಳು ಎಲೆಯನ್ನು ತಲುಪಬೇಕಂದ್ರೆ ನಿರಂತರವಾದ ಒಂದು ಮಾರ್ಗ ಇರುತ್ತೆ. ಆ ಮಾರ್ಗವನ್ನು ನಾವು ನಾಳಗಳಂತ ಹೇಳ್ತೀವಿ. ಸೊ ಇಲ್ಲಿ ಹೇಳಿಕೆ 1 ಮತ್ತು 2 ಎರಡೂ ಕರೆಕ್ಟ್ ಆಗಿದೆ. ಸೊ CA ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 14 ಈ ಕೆಳಗಿನವುಗಳಲ್ಲಿ ಯಾವುದು ಎಲೆಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳಲು ಅಂದರೆ ಸೆರೆ ಹಿಡಿಯಲು ಸಹಾಯ ಮಾಡುತ್ತೆ ಅಂತ. ಇಲ್ಲಿ ಯಾವುದು ಅಂತಂದರೆ ಎಲೆಗಳಲ್ಲಿರೋದು ಕ್ಲೋರೋಫಿಲ್ ಅಂತ ಎಲ್ಲರಿಗೂ ಗೊತ್ತಲ್ವಾ. ಸೊ ಕ್ಲೋರೋಫಿಲ್ಲು ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಬಂದು ಡಿ ಆಗುತ್ತೆ, ಕ್ಲೋರೋಫಿಲ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 15 ಆಹಾರದ ಸಂಶ್ಲೇಷಣೆಯು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಸಂಭವಿಸುತ್ತದೆ. ಅದನ್ನು ನಾವು ಏನಂತ ಕರಿತೀವಿ? ಎಲ್ಲರಿಗೂ ಗೊತ್ತಿರೋದೇ, ಸೂರ್ಯನ ಬೆಳಕನ್ನು ಬಳಸಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ. ಆ ಪ್ರೊಸೆಸ್ನ ನಾವೇನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ದ್ವಿತೀಯ ಸಂಶ್ಲೇಷಣೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕೈಗೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದು ಅಗತ್ಯವಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗಳನ್ನ ನಡಿಬೇಕು ಅಂತಂದರೆ ಸೂರ್ಯನ ಬೆಳಕು ಬೇಕು, ಕ್ಲೋರೋಫಿಲ್ ಬೇಕು ಆ್ಯಂಡ್ ನೀರು ಬೇಕು. ಯಾವುದು ಬೇಕಾಗಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಖಂಡಿತ ಆಮ್ಲಜನಕ ಬೇಕಾಗಿಲ್ಲ. ಯಾಕಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸೋದ್ರ ಮೂಲಕ ಆಕ್ಸಿಜನ್ ಮತ್ತು ಗ್ಲುಕೋಸ್ನ ಬಿಡುಗಡೆ ಮಾಡುತ್ತವೆ. ಸೊ ದ್ವಿತೀಯ ಸಂಶ್ಲೇಷಣೆಗೆ ಯಾವುದು ಅಗತ್ಯವಿಲ್ಲ ಅಂತಂದರೆ ಆಮ್ಲಜನಕ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಎಲ್ಲ ಜೀವಿಗಳಿಗೆ ಶಕ್ತಿಯ ಅಂತಿಮ ಮೂಲವಾಗಿದೆ ಅಂತ ಕೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು ಶಕ್ತಿಯ ಮೂಲವೇ ಸೂರ್ಯ ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ಎ, ಸೂರ್ಯ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 18 ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಎ ಆಪ್ಷನಲ್ಲಿ ಎಲೆಗಳಲ್ಲದೆ ದ್ವಿತೀಯ ಸಂಶ್ಲೇಷಣೆ ಸಸ್ಯದ ಇತರ ಹಸಿರು ಭಾಗಗಳಲ್ಲಿಯೂ ನಡೆಯುತ್ತದೆ. ನಮ್ಮೆಲ್ಲರಿಗೂ ಗೊತ್ತು ಎಲ್ಲಿ ಹಸಿರು ಇರುತ್ತೆ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಯಾಕಂದರೆ ಹಸಿರು ಎಲೆಗಳಲ್ಲಿ ಕ್ಲೋರೋಫಿಲ್ ಅಂಶವಿದೆ, ಅದಕ್ಕೆ ದ್ವಿತೀಯ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ. ಅದು ಹಸಿರು ಖಂಡಗಳಲ್ಲಿ ಆ್ಯಂಡ್ ಹಸಿರು ಗೊಂಬೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಈ ಹೇಳಿಕೆ ಕರೆಕ್ಟ್ ಆಗಿದೆ. ಸೆಕೆಂಡ್ ಆಪ್ಷನ್ ನೋಡಿ, ಮರುಭೂಮಿ ಸಸ್ಯಗಳು ಬಾಷ್ಪ ವಿಸರ್ಜನೆಯಿಂದ ನೀರಿನ ನಷ್ಟವನ್ನು ಕಡಿಮೆ ಮಾಡಲು ಚಿಪ್ಪುಗಳುಳ್ಳ ಅಥವಾ ಮುಳ್ಳುಳ್ಳ ಎಲೆಗಳನ್ನು ಹೊಂದಿರುತ್ತವೆ. ಹೌದು, ಎಲ್ಲರಿಗೂ ಗೊತ್ತು ಮರುಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಇದೆ, ನೀರು ಕಮ್ಮಿ ಇರುತ್ತೆ. ಅದಕ್ಕಾಗಿಯೇ ಇಲ್ಲಿರುವಂತಹ ಸಸ್ಯಗಳು ಬಾಷ್ಪ ವಿಸರ್ಜನೆಯಿಂದ ನಷ್ಟವನ್ನು ಕಡಿಮೆ ಮಾಡಲು ಚಿಪ್ಪುಗಳುಳ್ಳ ಮತ್ತು ಮುಳ್ಳುಗಳ ಎಲೆಗಳನ್ನು ಹೊಂದಿರುತ್ತವೆ. ಅದು ಕೂಡ ಕರೆಕ್ಟ್ ಆಗಿರುವಂಥ ಆಪ್ಷನ್ ಆಗಿದೆ. ನೆಕ್ಸ್ಟ್ ಸಿ ಆಪ್ಷನ್ ನೋಡಿ, ಮರುಭೂಮಿ ಸಸ್ಯಗಳು ಹಸಿರು ಕಾಂಡವನ್ನು ಹೊಂದಿದ್ದು ಅವು ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸುತ್ತವೆ. ಮರುಭೂಮಿಯ ಸಸ್ಯಗಳು ಹಸಿರು ಕಾಂಡವನ್ನು ಹೊಂದಿದ್ದು ಅವು ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಮರುಭೂಮಿಯಲ್ಲಿ ಕೆಲವೊಂದು 1-2 ಎಲೆಗಳನ್ನು ನಾವು ಕಾಣ್ಬೋದು. ಆ ಎಲೆಗಳು ಕೂಡ ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡುತ್ತವೆ. ಸೊ ಸಿ ಆಪ್ಷನ್ ಕೂಡ ಹೇಳಿಕೆ ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಮೇಲಿನ ತಪ್ಪಾದ ಹೇಳಿಕೆಯನ್ನು ಕೇಳಿದರೆ ಯಾವುದು ತಪ್ಪಲ್ಲ ಅಂದರೆ ಡಿ ಆಪ್ಷನ್ ಬಂದು ಮೇಲಿನ ಯಾವುದೂ ಅಲ್ಲ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಎಲೆಗಳು ಕೋಶಗಳನ್ನು ಹೊಂದಿರುವ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನ ಉಪಸ್ಥಿತಿಯಲ್ಲಿ ಸಂಶ್ಲೇಷಿಸಿದ ಇಂಗಾಲ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸುತ್ತವೆ. ಆಮೇಲೆ ಅದು ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಎಲೆಗಳು ಸೂರ್ಯನ ಬೆಳಕನ್ನು ಬಳಸಿ ಏನು ತಯಾರು ಮಾಡುತ್ತೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ಸಸ್ಯಗಳಿಂದ ನಮಗೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಸಿಗುತ್ತೆ. ಸೊ ಗ್ಲುಕೋಸ್ ಅಂದರೆ ಅದು ಕಾರ್ಬೋಹೈಡ್ರೇಟ್ಸ್ಗಳು ಬರುತ್ತೆ, ಗ್ಲುಕೋಸ್ ಅನ್ನೋದು. ಸೊ ಅದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಇಲ್ಲಿ ಡಿ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ಗಳು. ಲಾಸ್ಟ್ ಕ್ವಶನ್ ನೋಡೋಣ. ದ್ವಿತೀಯ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆಗುವುದು. ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆಯಲ್ಲಿ ಏನು ಬಿಡುಗಡೆ ಆಗುತ್ತೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತು ಅದೇ ಆಕ್ಸಿಜನ್ ಮತ್ತು ಗ್ಲುಕೋಸ್ ಬಿಡುಗಡೆ ಆಗುತ್ತೆ. ಇಲ್ಲಿ ಆಪ್ಷನಲ್ಲಿರುವಂಥದ್ದು ಆಕ್ಸಿಜನ್. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ಆಕ್ಸಿಜನ್ ಅಂದರೆ ಆಮ್ಲಜನಕ. ಈ ಎಲ್ಲ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇಷ್ಟು ಕಾನ್ಫಿಡೆನ್ಸ್ ಇದ್ದರೆ ಸಾಕು, ಈ ಬೇಸಿಕ್ ನಾಲೆಜ್ನ ಇಟ್ಕೊಂಡು ನೀವು ಎಂಥ ಕ್ವಶನ್ಸ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ಇದೆಲ್ಲ ಕ್ವಶನ್ಸು NCERT ಬೇಸಲ್ಲಿರುವಂತಹ ಕ್ವಶನ್ಸ್ನ ತೊಗೊಂಬಂದಿದ್ದೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು MCQs ಕ್ವಶನ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್ ಆ್ಯಂಡ್ ಥ್ಯಾಂಕ್ ಯು ಆಲ್. ಕೀಪ್ ರೀಡಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ TET ಪ್ರಿಪ್ರೇಷನ್ ಮಾಡ್ತಿದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.